ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಲೈನಿಂಗ್ ಬ್ಲೌಸನ್ನು ಯಾವ ರೀತಿ ಕಟ್ ಮಾಡಬೇಕು ಅನ್ನೋದನ್ನು ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಈ ವಿಡಿಯೋದಲ್ಲಿ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರು ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ ನೋಡಿ, ಇದು 1/4 ಮೀಟರ್ ಮೇನ್ ಫ್ಯಾಬ್ರಿಕ್ ಇದೆ. ಇದು ಬ್ಲೌಸ್ ಪೀಸ್ ಬಂದು 1/4 ಮೀಟರ್ ಇದೆ. ನೋಡಿ ಮೆಜರ್ಮೆಂಟ್ ತೋರಿಸ್ಬಿಡ್ತೀನಿ. 1/4 ಮೀಟರ್ ಇದೆ ನೋಡಿ. 26 ಇಂಚ್ ಅಂದರೆ ಫೋಲ್ಡಿಂಗ್ ಮಾಡಿದ್ದೀವಿ, ಹಾಗಾಗಿ ನಮಗೆ 52 ಇಂಚ್ ಆಗುತ್ತೆ. 1/4 ಮೀಟರ್ ಟೋಟಲ್ ಬಟ್ಟೆ ಇದೆ ಸ್ನೇಹಿತರೆ ಇದು. ಹಾಗೆ ಲೈನಿಂಗ್ ಕೂಡ 1 ಮೀಟರ್ ಇದೆ ನೋಡಿ. 1 ಮೀಟರ್ ಲೈನಿಂಗಲ್ಲಿ ನಾನು ಈ ಸೈಜ್ ಬ್ಲೌಸನ್ನು ಕಟ್ ಮಾಡ್ತಾ ಇದ್ದೀನಿ. ಇದು ಹೆವಿ ಸೈಜ್ ಕೂಡ ಇದೆ ನೋಡಿ. ಮೊದಲಿಗೆ ಬಂದು ನಾವು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೋಬೇಕು ನೋಡಿ. ಬ್ಯಾಕ್ ಪಾರ್ಟಿಗೆ ನಾನು ಲೈನಿಂಗನ್ನು ಈ ರೀತಿ ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಕ್ಲೋಸಿಂಗ್ ಸೈಡನ್ನು ಯಾವಾಗಲೂ ನಮ್ಮ ಕಡೆ ಇಟ್ಕೋಬೇಕು, ಓಪನ್ ಸೈಡನ್ನು ಆ ಕಡೆ ಇಟ್ಕೋಬೇಕು. ನಾನು ಸೆಂಟ್ರಲ್ಲಿ ಫೋಲ್ಡ್ ಮಾಡ್ಕೊಂಡು ಇದಕ್ಕೆ ನಾನು ಬ್ಯಾಕ್ ಪಾರ್ಟನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಇವಾಗ ನಾವು ಅಳತೆ ಬ್ಲೌಸ್ ಕೊಟ್ಟಿರೋದ್ರಿಂದ ಸ್ನೇಹಿತರೆ ಅಳತೆ ಬ್ಲೌಸ್ ಪ್ರಕಾರನೇ ನಾವು ಕಟ್ ಮಾಡ್ಕೋಬೇಕು ನೋಡಿ. ಇದು ಬಿಗ್ ಸೈಜ್ ಅಂತ ಅದಕ್ಕೆ ಹೇಳಿದೆ ನಿಮಗೆ. ತೋರಿಸ್ತೀನಿ ನಾನು ನಿಮಗೆ ಲೆಂತ್ ಎಷ್ಟಿದೆ ಅಳತೆ ಬ್ಲೌಸಲ್ಲಿ ಅಂತೇಳಿ ನೋಡಿ. ಮೊದಲಿಗೆ ಬಂದು ನಾನು ಲೆಂತನ್ನು ಮೆಜರ್ಮೆಂಟ್ ತಗೋಬೇಕು. ನಾವು ಬ್ಲೌಸಿಂದು ಬ್ಯಾಕ್ ಸೈಡು ಮೆಜರ್ಮೆಂಟ್ ತಗೋಬೇಕು ಲೆಂತಿಗೆ ಯಾವಾಗಲೂ ನೋಡಿ. ಈ ರೀತಿ ಇಟ್ಕೊಂಡಿದ್ದೀನಿ. ಇವಾಗ ಇದು ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ನೋಡಿ. ಇಲ್ಲಿ ಶೋಲ್ಡ್ರನ್ನ ಇಟ್ಕೊಂಡಿದ್ದೀನಿ. ನಾವು ಎಕ್ಸ್ಟ್ರಾ ಮಾರ್ಜಿನನ್ನು ಆ್ಯಡ್ ಮಾಡ್ಕೋಬೇಕು ಮೇಲೆ ಕೆಳಗೆ. ನಾನು ರೆಡಿ ಬ್ಲೌಸ್ ಆಗಿರೋದ್ರಿಂದ ನೋಡಿ ಇದು 14.5 ಇಂಚ್ ಇದೆ, ಅಂದರೆ 14.5 ಇಂಚು ನಮಗೆ ರೆಡಿ ಬ್ಲೌಸ್ ಇದೆ ಇದು. ನಾವು ಇದಕ್ಕೆ 1 ಇಂಚ್ ಆ್ಯಡ್ ಮಾಡಿ 15.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. 15.5 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು ನೋಡಿ. ಸೀದಾ ಮಾಡ್ಕೊಳ್ಳಿಕ್ಕೆ ಒಂದು ಲೈನ್ ಹಾಕೊಂಡಿದ್ದೀನಿ. 14.5 ಇಂಚು ಟೋಟಲ್ ಲೆಂತ್ ಇದೆ, ಅದಕ್ಕೆ 1 ಇಂಚು ನಾವು ಪ್ಲಸ್ ಮಾಡಿದಾಗ 15.5 ಇಂಚು ಲೆಂತ್ ಟೋಟಲ್ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಇದರಲ್ಲಿ 1/2 ಇಂಚ್ ಮಾರ್ಜಿನ್ ಕೂಡ ಇದೆ ಸ್ನೇಹಿತರೆ ಇದು ನೋಡಿ. ಇಲ್ಲಿ ನಾನು ಒಂದು ಮಾರ್ಕನ್ನು ಹಾಕ್ಬಿಡ್ತೀನಿ 1/2 ಇಂಚ್ ಮಾರ್ಜಿನ್ನಿಗೆ. ಕೆಳಗಡೆ ಕೂಡ 1/2 ಇಂಚು ಮಾರ್ಜಿನ್ಗೆ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಇವಾಗ ಟೋಟಲ್ ಬಂದು ನಮಗೆ ಲೆಂತ್ ಇರೋದು ನೋಡಿ 14.5 ಇಂಚು ನಮಗೆ ಲೆಂತ್ ಟೋಟಲ್ ಲೆಂತ್ ಇದೆ. ಎಕ್ಸ್ಟ್ರಾ ಬಂದು ನಾವು 1 ಇಂಚನ್ನ ಎಕ್ಸ್ಟ್ರಾ ತಗೋಬೇಕು ಬ್ಯಾಕ್ ಪಾರ್ಟಲ್ಲಿ. ಇವಾಗ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ನೋಡಿ. ನಾವು ಬ್ಯಾಕ್ ಪಾರ್ಟನ್ನು ಸಿಂಪಲ್ ಆಗಿ ಈ ರೀತಿ ನಾವು ಬ್ಲೌಸ್ ಇಟ್ಕೊಂಡಾಗ ನಮಗೆ ಚೆಸ್ಟ್ ಮೆಜರ್ಮೆಂಟು ಈಸಿಯಾಗಿ ಸಿಕ್ಬಿಡುತ್ತೆ. ಹಾಗೆ ನೋಡಿ ನೆಕ್ ವಿಡ್ತು, ನೆಕ್ ಲೆಂತು, ಹಾಗೆ ಚೆಸ್ಟ್ ಮೆಜರ್ಮೆಂಟು ಇವಷ್ಟು ನಾವು ಮೊದಲಿಗೆ ಚೆಕ್ ಮಾಡ್ಕೋಬೇಕು. ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನೋಡಿ. ಬ್ಲೌಸನ್ನು ಈ ರೀತಿ ನಾವು ನೀಟಾಗಿ ಇಟ್ಕೋಬೇಕು. ನೀವು ಐರನ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಐರನ್ ಮಾಡ್ಕೊಳ್ಳಿ, ನಿಮಗೆ ನೀಟಾಗಿ ಗೊತ್ತಾಗುತ್ತೆ ನೋಡಿ. ಇದು ಈ ರೀತಿ ಇದೆ ನೋಡಿ. ಇವಾಗ ಚೆಸ್ಟ್ ಮೆಜರ್ಮೆಂಟ್ ನೋಡ್ಕೊಳ್ಳೋಣ ಮೊದಲಿಗೆ ಬಂದು ನೋಡಿ. ಇದು ಚೆಸ್ಟ್ ಮೆಜರ್ಮೆಂಟ್ ಬಂದು 21 ಇಂಚು ಒಂದು ಸೈಡ್ ಇದೆ, ಅಂದರೆ ಎರಡರಿಂದ ನಾವು ಗುಣಿಸಿದಾಗ ನಮಗೆ 42 ಇಂಚ್ ಆಗುತ್ತೆ. ಚೆಸ್ಟ್ ಮೆಜರ್ಮೆಂಟ್ ಬಂದು 42. ಇದು ಚೆಸ್ಟ್ ಮೆಜರ್ಮೆಂಟ್ 42 ಚೆಸ್ಟ್ ಮೆಜರ್ಮೆಂಟ್ ಇರೋ ಬ್ಲೌಸನ್ನು ನಾವು ಇವತ್ತು ಕಟ್ ಮಾಡ್ತಾ ಇದ್ದೀವಿ. ಹಾಗೆ ನೋಡಿ ನೆಕ್ ವಿಡ್ತ್ ಎಷ್ಟಿದೆ ಅಂತ ನೋಡ್ಕೋಬಹುದು. ಇಲ್ಲೇ ನಿಮಗೆ ಈಸಿಯಾಗಿ ಸಿಕ್ಬಿಡುತ್ತೆ ನೋಡಿ. ಈ ಥರ ಬ್ಲೌಸನ್ನು ನಾವು ಪರ್ಫೆಕ್ಟಾಗಿ ಇಟ್ಕೊಂಡಾಗ ನಮಗೆ ಇದು ರೆಡಿ ಬಂದು ಸ್ನೇಹಿತರೆ 5.5 ಇಂಚು ರೆಡಿ ಇದೆ. 5.5 ರೆಡಿ ಇದೆ. ನಾವು ಅದ್ರಾಗ ಅರ್ಧ ಇಂಚು ಲೆಸ್ ಮಾಡಿದರೆ 5 ಇಂಚು, ಅಂದರೆ 2.5 ಇಂಚು ನೆಕ್ ವಿಡ್ತನ್ನು ನಾವು ಮಾರ್ಕ್ ಮಾಡ್ಕೋಬೇಕು. ಹಾಗೆ ಬ್ಯಾಕ್ ನೆಕ್ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ನೋಡಿ. ಇಲ್ಲಿ ಶೋಲ್ಡ್ರ್ ಇದೆ, ಶೋಲ್ಡ್ರಿಂದ ನಾವು ಈ ರೀತಿ ಮೆಜರ್ಮೆಂಟ್ ತಗೊಂಡಾಗ ಎಷ್ಟು ಬಂತು? 10.5 ಇಂಚ್ ಬಂತು ನೋಡಿ. 10.5 ಇಂಚು ಡೀಪ್ ಇದೆ. ಇದು 10.5 ಇಂಚು ಡೀಪ್ ಇದೆ ನಮಗೆ ಇವಾಗ. ಹಾಗೆ ನೋಡಿ ಸೊಂಟದ ಅಳತೆ ಕೂಡ ಬ್ಲೌಸಲ್ಲಿ ನಾವು ನೋಡ್ಕೊಂಡ್ಬಿಡ್ಬೇಕು ಮೊದಲಿಗೆ ನೋಡಿ. ಈ ರೀತಿ ನಾವು ಉಕ್ಸ್ ಪಟ್ಟಿ ಇದೆಯಲ್ಲ ಇದನ್ನು ಲೆಸ್ ಮಾಡಿ ಮೆಜರ್ಮೆಂಟ್ ತಗೋಬೇಕು ನೋಡಿ. 17.5 ಇದೆ, ಅಂದರೆ 35 ಆಗುತ್ತೆ. ಅಂದರೆ ನಾವು 34 ಇಂಚ್ ತಗೋಬೇಕು. 1 ಇಂಚು ಕಡಿಮೆ ತಗೊಂತ ಇದ್ದೀನಿ ನಾನು ಲೂಸ್ ಆಗೋದ್ರಿಂದ, ಅಂದರೆ 34 ಸೊಂಟ ಅಳತೆ ಇದೆ ನೋಡಿ. ನಾವು ಈ ಮೆಜರ್ಮೆಂಟ್ಗೆ ಕಟ್ ಮಾಡೋಣ. ಹಾಗೆ ನೋಡಿ ನೆಕ್ ವಿಡ್ತ್ ಬಂದು ಸ್ನೇಹಿತರೆ ನೋಡಿ ನಾವು ಮೆಜರ್ಮೆಂಟ್ ನೋಡ್ಕೊಂಡಿದ್ದೀವಿ. 2.5 ಇಂಚ್ ಇಟ್ಟಿದ್ದಾರೆ. ನಾವು ಅಳತೆ ಬ್ಲೌಸಲ್ಲಿ ಎಷ್ಟು ಇಟ್ಟಿದ್ದಾರೆ ನಾವು ಅಷ್ಟನ್ನೇ ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ 10.5 ಇಂಚು ಡೀಪ್ ಇದೆ ನೋಡಿ. 10.5 ಇಂಚು ಡೀಪ್ ಇದೆ ಇದು. ಹಾಗೆ ಇಲ್ಲಿ 3.5 ಇಂಚು ನಾನು ಡೆಪ್ತ್ ಅನ್ನು ತಗೊತಾ ಇದ್ದೀನಿ ನೋಡಿ. ಅಗಲ 3.5 ಕೆಳಗಡೆ ಬಾಟಮ್ ಅಗಲ ಬಂದು 3.5 ಇಂಚಿಗೆ ನಾನೊಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದು ನೆಕ್ಕು, ಬ್ಯಾಕ್ ನೆಕ್ಕು ಲೆಂತ್ ಇದು. ಹಾಗೆ ಇದಕ್ಕೆ ಒಂದು ಸೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಇವಾಗ ಸ್ನೇಹಿತರೆ ನೋಡಿ ಶೋಲ್ಡ್ರನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನಮಗೆ ಅಳತೆ ಬ್ಲೌಸ್ ಕೊಟ್ಟಿರೋದ್ರಿಂದ ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ನಾವು ಅಷ್ಟನ್ನು ಮಾರ್ಕ್ ಮಾಡ್ಕೋಬೇಕು ನೋಡಿ. ಇಲ್ಲಿ ಎಷ್ಟಿದೆ ಅಂತ ನೋಡ್ಕೋಬೇಕು ಅಳತೆ ಬ್ಲೌಸಲ್ಲಿ. ಈ ಕಡೆ ಮೇಲ್ಗಡೆ ಶೋಲ್ಡ್ರಲ್ಲಿ ನಾವು ಈ ರೀತಿ ಮೆಜರ್ಮೆಂಟ್ ತಗೋಬೇಕು ನೋಡಿ. ಸ್ನೇಹಿತರೆ 3 ಇಂಚು ರೆಡಿ ಇದೆ. ನಾವು 3.25 ಇಂಚು ತಗೋಬೇಕು. 1/4 ಇಂಚು ನಮಗೆ ಇಲ್ಲಿ ಬೇಕಾಗುತ್ತೆ. ಹಾಗಾಗಿ ನಾನು 3.25 ಇಂಚು ತಗೊತಾ ಇದ್ದೀನಿ
3/4 ಇಂಚು ಅಂದರೆ ನಾವು ಆರ್ಮೋಲ್ ಎಷ್ಟಾಯಿತು ಅಂದರೆ 5/4 ಇಂಚ್ ಆಯಿತು ಸ್ನೇಹಿತರೆ. ನೋಡಿ 5/4 ಇಂಚು ಡೌನಿಗೆ ಕೂಡ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಇದಕ್ಕೆ ಒಂದು ಲೈನ್ ಹಾಕಬೇಕು. ಹಾಗೆ ಚೆಸ್ಟ್ ಸೊಂಟದ ಅಳತೆ ಎಷ್ಟಿದೆ ಸ್ನೇಹಿತರೆ? 34 ಇದೆ. ನಾವು 34 4ರಿಂದ ನಾವು ಭಾಗಿಸಿದಾಗ ನಮಗೆ 8.5 ಇಂಚು ಬರುತ್ತೆ. ನೋಡಿ 8.5 ಇಂಚು ಸೊಂಟ ಇದೆ. ವೆಸ್ಟ್ ಮೆಜರ್ಮೆಂಟ್ ಬಂದು 8.5 ಬರುತ್ತೆ. 8.5ಗೆ ನಾವು ಮೊದಲಿಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು. 1 ಇಂಚು ಎಕ್ಸ್ಟ್ರಾ ಡಾಟಿಗೋಸ್ಕರ, ಹಾಗೆ 1.5 ಇಂಚು ಅಥವಾ 1.25 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಡೋಣ. ನಾನು 1.5 ಇಂಚು ಬಿಡ್ತಾ ಇದ್ದೀನಿ. ಹಾಗೆ ನೋಡಿ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ? 42 ಇದೆ. ನಾವು 42 4ರಿಂದ ನಾವು ಭಾಗಿಸಿದಾಗ ನಮಗೆ 10.5 ಇಂಚ್ ಬರುತ್ತೆ. ನೋಡಿ ಚೆಸ್ಟ್ ಮೆಜರ್ಮೆಂಟ್ ಬಂದು 10.5 ಇಂಚ್ ಇದೆ. 10.5 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾವು ಆರ್ಮೋಲ್ ಡೌನಿಂಗನ್ನು ಹಿಡಿದಿಲ್ಲ ಸ್ನೇಹಿತರೆ ಇನ್ನು. ನೋಡಿ 1.5 ಇಂಚು ಎಕ್ಸ್ಟ್ರಾ ತೊಗೊತಾ ಇದ್ದೀನಿ. ನೋಡಿ ಇದಕ್ಕೆ ಒಂದು ಲೈನ್ ಹಾಕ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ನಾವು ಈಗ ಆರ್ಮೋಲ್ ಡೌನಿಂಗನ್ನು ಅಳತೆ ಬ್ಲೌಸ್ ಕೊಟ್ಟಾಗ ನಾವು ಯಾವ ರೀತಿ ಮೆಜರ್ಮೆಂಟ್ ತಗೋಬೇಕಂದ್ರೆ, ನೋಡಿ ನಾವು ಬ್ಯಾಕ್ ಸೈಡು ಏನು ಸ್ಟಿಚ್ ಮಾಡಿರ್ತಾರೆ ಬ್ಯಾಕ್ ಪಾರ್ಟ್ ಇದೆಯಲ್ಲ ಅದನ್ನು ಮೆಜರ್ಮೆಂಟ್ಗೋಸ್ಕರ ತಗೋಬೇಕು. ಇವಾಗ ನೋಡಿ ಇಲ್ಲಿ ಬಗಲಿಂದ ಕೆಳಗೆ ಈ ಪೀಸ್ ಇರುತ್ತಲ್ಲ ಅದನ್ನು ನಾವು ಈ ರೀತಿ ಕೆಳಗಿಂದ ಇಟ್ಟು ಮಾರ್ಕ್ ಮಾಡ್ಕೋಬೇಕು. ನೋಡಿ ಇಲ್ಲಿಗೆ ರೆಡಿ ಇದೆ. 1/2 ಇಂಚು ಮೇಲಕ್ಕೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ನಮಗೆ ಅಳತೆ ಬ್ಲೌಸ್ ಪ್ರಕಾರ ಈ ರೀತಿ ನಾವು ಆರ್ಮೋಲ್ ಡೌನಿಂಗನ್ನು ನಾವು ಮಾರ್ಕ್ ಮಾಡ್ಕೋಬೇಕು. ಹಾಗೆ ನೋಡಿ ಇದಕ್ಕೆ ಒಂದು ಸೇಪನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಈ ಕಾರ್ನರ್ ಸೈಡಲ್ಲಿ ನಮಗೆ 1/4 ಇಂಚು ಅಥವಾ 1.5 ಇಂಚು, 1/4 ಇಂಚಿಗೆ ನಾವು ಒಂದು ಮಾರ್ಕನ್ನು ಮಾಡ್ಕೊಂಡು ಅದಕ್ಕೆ ಈ ಸೇಪನ್ನು ಈ ರೀತಿ ನಾವು ಸೇರಿಸ್ಕೋಬೇಕು. ನೋಡಿ ಓಕೆ, ನಾವು ಬ್ಯಾಕ್ ಸೇಪನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಒಂದ್ಸರಿ ನೋಡಿ ಸ್ನೇಹಿತರೆ, ಬ್ಲೌಸಲ್ಲಿ ಚೆಕ್ ಮಾಡ್ಕೊಳ್ಳಿ ನೀವು ಆರ್ಮೋಲು ಕರೆಕ್ಟಾಗಿ ಇದೆಯಲ್ಲೋ ಅಂತೇಳಿ. ನೋಡಿ ನಾನು ಬ್ಯಾಕ್ ಸೈಡ್ ತಗೊತಾ ಇದ್ದೀನಿ. ಹಾಗೆ ಡೈರೆಕ್ಟಾಗಿ ಕೂಡ ನೀವು ಮೆಜರ್ಮೆಂಟ್ ಮಾಡ್ಬೋದು. ನೋಡಿ ರೆಡಿ ಇದೆ ಇದು. ನಾನು ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಟು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮೆಜರ್ಮೆಂಟ್ ತಗೊತಾ ಇದ್ದೀನಿ. ನೋಡಿ ಕರೆಕ್ಟಾಗಿ ಬರ್ತಾ ಇದೆ. ಅಳತೆ ಬ್ಲೌಸ್ ಪ್ರಕಾರ ಸರಿಯಾಗಿದೆ ನೋಡಿ ಸ್ನೇಹಿತರೆ. ಇಲ್ಲಿ ಆರ್ಮೋಲ್ ಶೇಪ್ ಅವ್ರು ಹೆಂಗೆ ತೆಗೆದಿದ್ದಾರೆ ಕೂಡ ಅದಕ್ಕೂ ಅದೇ ರೀತಿ ಕೂಡ ಇದು ಬಂತು. ಕರೆಕ್ಟಾಗಿ ಎಕ್ಸಾಕ್ಟಾಗಿ ಇದು ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟೇ ಬಂತು. ಇವಾಗ ನೋಡಿ ನಮ್ಮ ಅಳತೆ ನಾವು ಕಟ್ ಮಾಡಿದ ಪ್ರಕಾರ ಸರಿ ಇದೆ ಅಂತ ಅರ್ಥ. ಹಾಗೆ ನೋಡಿ ಬ್ಯಾಕ್ ಡಾಟಿಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಬ್ಯಾಕ್ ಡಾಟಿಗೆ ಬಂದು ಇವೆರಡು ಸೆಂಟ್ರಿಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು. ನೋಡಿ 9.5 ಇಂಚ್ ಇದೆ. 4.25 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಂಡು 1 ಇಂಚು ನಾವು ಡಾಟ್ ಹಿಡಿಬೇಕು ಇಲ್ಲಿ. ಹಾಗಾಗಿ 1 ಇಂಚ್ ಮಾತ್ರ ಬಿಟ್ಟಿದ್ದೀವಿ. ಹಾಗೆ ಲೆಂತ್ ಬಂದು 3.5 ಇಂಚು ಲೆಂತನ್ನು ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಡಾಟನ್ನು ಹಿಡಿಬೇಕು. 3.5 ಅಥವಾ 3.25 ಇಂಚ್ವರೆಗೂ ನೀವು ಹಿಡಿಬೋದು ಈ ಡಾಟನ್ನು. ನೋಡಿ ಇವಾಗ ಕಟ್ ಮಾಡೋಣ. ನೋಡಿ ನಾನು ಬ್ಯಾಕ್ ನೆಕ್ಕನ್ನು ನಂತರ ಕಟ್ ಮಾಡ್ಕೊತೀನಿ. ಹಾಗಾಗಿ ನಾನು ಮಾರ್ಕಿಂಗ್ ಹಾಕ್ಕೊತಾ ಇದ್ದೀನಿ. ಹಾಗೆ ನೋಡಿ ಇಲ್ಲಿಗೆ ಚೆಸ್ಟ್ ಮೆಜರ್ಮೆಂಟಿಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಈ ರೀತಿ ನಾವು ಇವಾಗ ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಂಡಿದ್ದೀವಿ. ಇವಾಗ ಫ್ರಂಟ್ ಪಾರ್ಟನ್ನು ಕಟ್ ಮಾಡೋಣ ಸ್ನೇಹಿತರೆ. ನೋಡಿ ಇವಾಗ ನಾವು ಉಳಿದಿರೋ ಪೀಸಲ್ಲಿ ನಮಗೆ ಎಲ್ಲಿ ಬರುತ್ತೋ ಅಲ್ಲಿಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಸುಮ್ಮನೆ ವೇಸ್ಟ್ ಮಾಡಬಾರ್ದು ಸ್ನೇಹಿತರೆ, ಇದು ತಿಳಿಯುತ್ತೆ ಕೂಡ. ನೋಡಿ ನಾನು ಇಷ್ಟಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಬಂದು ನೋಡಿ ಇಲ್ಲಿ ಮೊದಲಿಗೆ ನಾನು ಒಂದು ಲೈನ್ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ಮಾರ್ಜಿನ್ಗೋಸ್ಕರ ನೀವು ಎಷ್ಟಾದರೂ ಕಟ್ ಮಾಡ್ಕೊಳ್ರಿ. ನಾನು ಒಂದು ಲೈನ್ ಹಾಕ್ತಾ ಇದ್ದೀನಿ. ಎಕ್ಸ್ಟ್ರಾ ಇಲ್ಲಿ ಒಂದು ಸ್ವಲ್ಪ ಬಿಟ್ಕೊತೀನಿ. ಒಂದು 1/4 ಇಂಚು 1/2 ಇಂಚು ನೀವು ಬಿಡ್ಬೋದು. ನೀವು ಎಷ್ಟು ಸ್ಟಿಚ್ ಮಾಡ್ತೀರೋ ಅಷ್ಟಕ್ಕೆ. ನೋಡಿ ಕರೆಕ್ಟಾಗಿ ಆ ಲೈನಿಗೆ ಇಟ್ಕೊಂಡು ನಾವು ನೋಡಿ ಆರ್ಮೋಲು ಹಾಗೆ ಶೋಲ್ಡ್ರನ್ನು ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ ಇಲ್ಲಿಗೆ ಚೆಸ್ಟ್ ಮೆಜರ್ಮೆಂಟ್ ಇಲ್ಲಿಗಿದೆ. ಇವಾಗ ಇದು ನೋಡಿ ನಾನು ನಿಮಗೆ ಈಸಿಯಾಗಿ ಗೊತ್ತಾಗಲಿ ಅಂತೇಳಿ ಬ್ಯಾಕ್ ಶೇಪನ್ನು ಕೂಡ ನಾನು ಇದರಲ್ಲಿ ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ನೋಡಿ ಇಲ್ಲಿಗೆ ನೆಕ್ ಬಿಡ್ತಿದೆ ಸ್ನೇಹಿತರೆ. ಇಲ್ಲಿ ನಾವು 1/2 ಇಂಚು ಮಾರ್ಜಿನ್ ಬಿಟ್ಟಿದ್ದೀವಿ. ಅದಕ್ಕೂ ಕೂಡ ಒಂದು ಲೈನ್ ಹಾಕ್ತಾ ಇದ್ದೀನಿ. ಹಾಗೆ ನೋಡಿ ಇದಕ್ಕೆ ಆರ್ಮೋಲ್ ಡೌನಿಂಗಿಗೆ ನಾನು ಒಂದು ಸ್ಟ್ರೈಟ್ ಆಗಿ ಲೈನ್ ಹಾಕೋಬೇಕು. ಹಾಗೆ ಆರ್ಮೋಲ್ ಡೌನಿಂಗಿಗೆ ಅಡ್ಡ ಒಂದು ಲೈನ್ ಹಾಕೋಬೇಕು.
ನೋಡಿ ಇವಾಗ ನಾವು ಇಲ್ಲಿ ಈ ಕಾರ್ನರಿಂದ 1/2 ಇಂಚು ಮೇಲ್ಗಡೆಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು. ನಾವು ಫ್ರಂಟ್ ಶೇಪನ್ನು ಮಾರ್ಕ್ ಮಾಡ್ಕೋಬೇಕಂದ್ರೆ ಈ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ ಇದು ಬ್ಯಾಕ್ ಶೇಪ್ ಆಯಿತು, ಇದು ಬ್ಯಾಕ್ ಶೇಪು, ಹಾಗೆ ಇದು ಫ್ರಂಟ್ ಶೇಪು. ಇವಾಗ ಸ್ನೇಹಿತರೆ ನೋಡಿ ನೆಕ್ ಬಿಡ್ತು ಇಲ್ಲಿಗಿದೆ ಇದೆ. ಇದನ್ನು ಸ್ವಲ್ಪ ಜಾಸ್ತಿ ಆ್ಯಂಗಲಲ್ಲಿ ತಗೊಂತೀನಿ, ಬಟ್ ಮೆಜರ್ಮೆಂಟ್ ನೋಡ್ಕೊಳ್ಳೋಣ ಸ್ನೇಹಿತರೆ. ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ನಾವು ಲೆಂತನ್ನು ನೋಡ್ಕೋಬೇಕು. ನೋಡಿ ನಮಗೆ ಈ ಲೈನ್ಸ್ ಇದೆಯಲ್ಲ ಸ್ನೇಹಿತರೆ, ಈ ಲೈನ್ಸ್ಗೆ ಇಟ್ಟು ಇದನ್ನು ರೆಡಿ ಇರೋದನ್ನು ಇಟ್ಟು ನಾವು ಮೇಲ್ಗಡೆಯಿಂದ ಮಾರ್ಕ್ ಮಾಡ್ಕೊಳ್ಳೋಣ. ನಮಗೆ ಎಕ್ಸಾಕ್ಟಾಗಿ ಎಲ್ಲವೂ ಕರೆಕ್ಟಾಗಿ ಬರಬೇಕು ಸ್ನೇಹಿತರೆ. ನೋಡಿ ಇದು ಫ್ರಂಟ್ ಪಾರ್ಟು, ನಾವು ಉಕ್ಸ್ ಏನು ಅಟ್ಯಾಚ್ ಮಾಡ್ತೀವಲ್ಲ ಆ ಪಾರ್ಟನ್ನು ಇಟ್ಕೊಂಡು ನಾವು ಮೆಜರ್ಮೆಂಟ್ ಮಾಡ್ಕೋಬೇಕು. ಇದನ್ನು ಕರೆಕ್ಟಾಗಿ ಈ ಲೈನ್ಗೆ ಇಟ್ಕೊಂಡ್ಬಿಡಿ, ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಇಟ್ಕೊಂಡಾಗ ನೋಡಿ ಇಲ್ಲಿ ನಾವು ನಾವೇನು ನೆಕ್ ವಿಡ್ತನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ, ಮಾರ್ಜಿನ್ ಬಿಟ್ಟು ನಾನು ನೋಡಿ ಮಾರ್ಜಿನ್ ಇಲ್ಲಿ ಎಕ್ಸ್ಟ್ರಾ ಇದೆ, ಇಲ್ಲಿ ಕೂಡ ನಾನು ಎಕ್ಸ್ಟ್ರಾ ಬಿಟ್ಟು ಈ ರೀತಿ ಇಟ್ಕೊಂಡಿದ್ದೀನಿ. ನಮಗೆ ಈಸಿಯಾಗಿ ನೆಕ್ ಲೆಂತ್ ಅನ್ನೋದು ಸಿಕ್ಬಿಡುತ್ತೆ. ನೋಡಿ ಇಲ್ಲಿಗಿದೆ, ನಾನು ಒಂದು 1/4 ಇಂಚು ಮೇಲಕ್ಕೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ನೋಡಿ ಸ್ನೇಹಿತರೆ, ಇಲ್ಲಿ ನಾನು ಉಕ್ಸ್ ಪಟ್ಟಿ ಎಲ್ಲಿವರೆಗೂ ಬೇಕು ಅನ್ನೋದನ್ನು ಇಲ್ಲೇ ಮಾರ್ಕ್ ಮಾಡ್ಕೋಬೋದು. ನೋಡಿ ಇಲ್ಲಿವರೆಗೂ ರೆಡಿ ಇದೆ, ಇಲ್ಲಿವರೆಗೂ ರೆಡಿ ಇದೆ, ಇಲ್ಲಿವರೆಗೂ. ಹಾಗೆ ಇದನ್ನು ಇಟ್ಟು ಕಂಟಿನ್ಯೂ ಅಲ್ಲಿ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಎಕ್ಸ್ಟ್ರಾ ಮಾರ್ಜಿನನ್ನು ಸೇರಿಸಿಲ್ಲ. ಹಾಗೆ ನೋಡಿ ಅಳತೆ ಬ್ಲೌಸಲ್ಲಿ ಡಾಟ್ ಎಲ್ಲಿದ್ದಾರೆ ಅಲ್ಲೇ ಕೂಡ ನಾವು ಡಾಟನ್ನು ಮಾರ್ಕ್ ಮಾಡ್ಕೋಬೋದು. ನೋಡಿ ಇಲ್ಲಿ ಒಂದು ಡಾಟ್ ಇದ್ದರೆ ಇಲ್ಲಿ ಮಾರ್ಕ್ ಮಾಡ್ಕೋಬೋದು. ಇವಾಗ ಸ್ನೇಹಿತರೆ ಇದನ್ನು ತೆಗಿಲೇಬಾರ್ದು. ನೋಡಿ ಈ ರೀತಿ ನಾವು ನೀಟಾಗಿ ಇಟ್ಕೊಂಡು ನಮಗೆ ಫಸ್ಟ್ ಡಾಟ್ ಪಾಯಿಂಟು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳೋಣ. ನೋಡಿ ಈ ರೀತಿ ನಾವು ಬ್ಲೌಸನ್ನು ಇಟ್ಕೊಂಡಾಗ ನಮಗೆ ಈಸಿಯಾಗಿ ಡಾಟ್ ಲೆಂತು ನೋಡಿ ಫಸ್ಟ್ ಡಾಟ್ ಪಾಯಿಂಟ್ ಬಂದು ನಮಗೆ ಇಲ್ಲಿಗೆ ಸಿಗುತ್ತೆ. ನೋಡಿ ನಾನು ಈ ರೀತಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸೆಕೆಂಡ್ ಡಾಟ್ ಬಂದು ಎಲ್ಲಿವರೆಗೂ ಬಂತು ಅಂತ ನೋಡ್ಕೊಳ್ಳೋಣ. ನೋಡಿ ನಾನು ಮಾರ್ಜಿನ್ ಸೇರಿಸಿ ಇದನ್ನು ಮಾರ್ಕ್ ಮಾಡ್ಕೊತೀನಿ, ಇಲ್ಲಿವರೆಗೂ ಬಂದಿದೆ. ಇದಕ್ಕೆ ಕೆಳಗಡೆ ನಾನು ಮಾರ್ಜಿನ್ಸ್ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ. ಇವಾಗ ನೋಡಿ ಇದಕ್ಕೆ ಲೈನ್ ಹಾಕೋಣ. ಸ್ನೇಹಿತರೆ ಇದು 42 ಚೆಸ್ಟ್ ಮೆಜರ್ಮೆಂಟ್ ಇರೋ ಬ್ಲೌಸನ್ನು ನಾವು ಇವತ್ತು ಕಟ್ ಮಾಡ್ತಾ ಇದ್ದೀವಿ. ನೋಡಿ ಇದು ಫಸ್ಟ್ ಡಾಟ್ ಪಾಯಿಂಟು, ಸೆಕೆಂಡ್ ಡಾಟ್ ಪಾಯಿಂಟು. ನಾನು ನಿಮಗೆ ಮೆಜರ್ಮೆಂಟ್ ಫಸ್ಟ್ ಡಾಟ್ ಪಾಯಿಂಟ್ ಅವ್ರು ಎಷ್ಟಕ್ಕೆ ಇಟ್ಟಿದ್ದಾರೆ ಅಂತ ತೋರಿಸ್ತೀನಿ. ನೋಡಿ ಇದು 11 ಇಂಚ್ ಇಟ್ಟಿದ್ದಾರೆ ಸ್ನೇಹಿತರೆ ಅವರು. ನೋಡಿ ಅವ್ರಿಗೆ 2.25 ಇಂಚು ಹೈಟು. ಸೆಕೆಂಡ್ ಡಾಟ್ ಪಾಯಿಂಟ್ ಬಂದು 2.5 ಇಂಚ್ ಇಟ್ಟಿದ್ದಾರೆ ಸೆಕೆಂಡ್ ಲೈನನ್ನು. ನೋಡಿ ಇವಾಗ ನಾವು ನೆಕ್ ಲೆಂತನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಒಂದು ಲೈನ್ ಹಾಕ್ತಾ ಇದ್ದೀನಿ. ನಮಗೆ 2.25 ಇಂಚು ನೆಕ್ ವಿಡ್ತ್ ಇದೆ, ಅಗಲ ಇದೆ. ಕೊರಳಿನ ಅಗಲ ಬಂದು 2.5 ಇಂಚ್ ಇದೆ. ನಾನು ಕೆಳಗಡೆಗೆ 3 ಇಂಚು ತಗೋತಾ ಇದ್ದೀನಿ. ಸ್ವಲ್ಪ ನೋಡಿ ಶೇಪ್ ಅನ್ನೋದು ಇವ್ರಿಗೆ ಬೇರೆ ಥರ ಬೇಕು, ರೌಂಡ್ ಶೇಪಲ್ಲಿ ಬೇಕಾಗಿ, ಹಾಗಾಗಿ ನಾನು ಜಾಸ್ತಿ ತೊಗೊತಾ ಇದ್ದೀನಿ. ನೋಡಿ ಈ ರೀತಿ ತೊಗೊಂಡು ನಿಮ್ಮ ಸ್ಕೇಲಲ್ಲಿ ಈಸಿಯಾಗಿ ಈ ಲೈನನ್ನು ಮಾರ್ಕ್ ಮಾಡ್ಕೋಬೋದು. ನೋಡಿ ಇದರಲ್ಲಿ ಯಾವ ರೌಂಡ್ ಶೇಪ್ ಬೇಕಾದರೂ ನೀವು ಮಾರ್ಕ್ ಮಾಡ್ಕೋಬೋದು. ನೋಡಿ ಈ ರೀತಿ ನಾನು ರೌಂಡ್ ಶೇಪನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅವ್ರಿಗೆ ಇದೇ ಶೇಪ್ ಬೇಕು, ಹಾಗಾಗಿ ಈ ರೀತಿ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ಸ್ನೇಹಿತರೆ ನೋಡಿ ಡಾಟ್ ಪಾಯಿಂಟನ್ನು ನಾವು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿಗೆ ಡಾಟ್ ಇದೆ, ನಾವು ಡಾಟಿಗೆ ಒಂದು ಲೈನ್ ಹಾಕ್ಬಿಡ್ತೀನಿ ನಿಮ್ಗೆ ಗೊತ್ತಾಗಲಿ ಅಂತೇಳಿ. ಈ ಡಾಟ್ ಲೆಂತು 2.25 ಇಂಚ್ವರೆಗೂ ಹಿಡಿಬೋದು ಸ್ನೇಹಿತರೆ ಇದನ್ನು. ಹಾಗೆ ನೋಡಿ ನಾವು ಇಲ್ಲಿಗೆ ಉಕ್ಸ್ ಪಟ್ಟಿಯನ್ನು ಇಲ್ಲಿಗೆ ಎಂಡ್ ಮಾಡಿದ್ದೀವಿ. ಇದಕ್ಕೆ 1 ಇಂಚು ನಾವು ಆ್ಯಡ್ ಮಾಡಬೇಕು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ನೋಡಿ ಇಲ್ಲಿ 1/2 ಇಂಚು ಮಾರ್ಜಿನ್ ಬೇಕು, ಹಾಗೆ ಇಲ್ಲಿ ಕೂಡ 1/2 ಇಂಚ್ ಮಾರ್ಜಿನ್ ಬೇಕು. ಹಾಗೆ ನಾನು ಟೋಟಲ್ 1 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇದನ್ನು ಕೂಡ ನಾವು ಆಲ್ರೆಡಿ ಸ್ಟಿಚಿಂಗ್ ಮಾರ್ಜಿನನ್ನು ತೊಗೊಂಡಿದ್ದೀವಿ. ಈ ಡಾಟನ್ನು ಎಲ್ಲಿಗೆ ಹಿಡಿಬೇಕು ಸ್ನೇಹಿತರೆ? ನೋಡಿ ಅಳತೆ ಬ್ಲೌಸ್ ಪ್ರಕಾರನೂ ಬೇಕಾದರೂ ನೀವು ಹಿಡಿಬೋದು, ಇಲ್ಲ ಅಂದರೆ ಚೆಸ್ಟ್ ಮೆಜರ್ಮೆಂಟು ಕ್ಯಾಲ್ಕುಲೇಷನ್ ಹಾಕಿ ಕೂಡ ನಾವು ಮಾರ್ಕನ್ನು ಮಾಡ್ಕೋಬೋದು. ನೋಡಿ ಈ ರೀತಿ ನೀವು ಇಟ್ಕೊಂಡಾಗ ನಮಗೆ ಈಸಿಯಾಗಿ ಇಲ್ಲಿ ಸ್ಟಿಚಿಂಗ್ ಮಾರ್ಜಿನನ್ನು ಬಿಟ್ಟು ನಾವು ಈ ರೀತಿ ಡಾಟನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇವಾಗ ಚೆಸ್ಟ್ ಮೆಜರ್ಮೆಂಟು 42 ಇದೆ ಸ್ನೇಹಿತರೆ. 42 ಅಂದರೆ 42 10ನೇ 1 ಭಾಗ ಬಂದು 4.2 ಆಗುತ್ತೆ. ನೋಡಿ ಅಳತೆ ಬ್ಲೌಸ್ ಪ್ರಕಾರ ಕರೆಕ್ಟಾಗಿದೆ. ಮೆಜರ್ಮೆಂಟ್ ನಾವು ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರನೂ ಕೂಡ ಕರೆಕ್ಟಾಗಿ ಈ ಡಾಟು ಇಲ್ಲಿಗೆ ಬರುತ್ತೆ. ನೋಡಿ ಇದಕ್ಕೆ ಒಂದು ಲೈನ್ ಹಾಕ್ತಾ ಇದ್ದೀನಿ. ಇವಾಗ ಡಾಟ್ ಎಷ್ಟು ಹಿಡಿದಿದ್ದಾರೆ ಅಂತ ಈಸಿಯಾಗಿ ನೋಡ್ಕೊಂಬಿಡಿ ಸ್ನೇಹಿತರೆ ನೀವು. ನೋಡಿ ಅವ್ರು ಡಾಟು ಹಿಡಿದಿದ್ದು ಗೊತ್ತಾಗುತ್ತೆ. ನೋಡಿ ಇಲ್ಲಿ ಮೇನ್ ಡಾಟನ್ನು ಅವರು ನೋಡಿ 2.5 ಇಂಚ್ ಹಿಡಿದಿದ್ದಾರೆ, ಅಂದರೆ 1.25 ಇಂಚು 1.25 ಇಂಚು ನಾವು ಮಾರ್ಕನ್ನು ಮಾಡ್ಕೋಬೇಕು. ನೋಡಿ ಇವಾಗ ಈ ಲೈನ್ಗೆ ಈ ಲೈನನ್ನು ಸೇರ್ಸೋಣ. ಇಲ್ಲಿಂದ ಇಲ್ಲಿಗೆ ಕ್ರಾಸ್ ಲೈನ್ ಹಾಕೋಬೇಕು ಒಂದು. ಹಾಗೆ ಸ್ನೇಹಿತರೆ ಮೇಲಕ್ಕೆ ಇಲ್ಲಿ
1/4 ಇಂಚ್ವರೆಗೂ ನಾನು ಹೈಟು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಿಂದ ಸ್ನೇಹಿತರೆ ನೋಡಿ, ಇವಾಗ ಚೆಸ್ಟ್ ವೇಸ್ಟ್ ಮೆಜರ್ಮೆಂಟ್ ಬಂದು ನಮಗೆ 8.5 ಇಂಚ್ ಬಂತು. 8.5 ಇಂಚು ನಮಗೆ ವೇಸ್ಟ್ ಮೆಜರ್ಮೆಂಟ್ ಬಂತು. ನಾವು 8.5 ಬಿಟ್ಟು ಉಳಿದನ್ನು ನಾವು ಸ್ಟಿಚಿಂಗ್ ಮಾರ್ಜಿನ್ ಆಗಿ ನೋಡಿ, ಇಲ್ಲಿ 3 ಇಂಚ್ ಇದೆ, ಇಲ್ಲಿ 3 ಇಂಚ್ ಬರುತ್ತೆ. ನಮಗೆ 3 ಇಂಚ್ ಲೆಸ್ ಮಾಡಿ ನೋಡಿ, ಇಲ್ಲಿ 3 ಇಂಚನ್ನು ಇಲ್ಲಿಗೆ ಇಟ್ಕೊಂಡಿದ್ದೀನಿ. ಇಲ್ಲಿಂದ ಇತ್ಲ ಲೆಸ್ ಮಾಡಿ ನಾನು 8.5 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ 1.5 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ. ನೋಡಿ, ನಾವು ಅಳತೆ ಬ್ಲೌಸ್ ಪ್ರಕಾರ ಕರೆಕ್ಟಾಗಿ ಈ ರೀತಿ ನೀವು ಮಾರ್ಕ್ ಮಾಡ್ಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ. ಸ್ನೇಹಿತರೆ ನೋಡಿ, ಇವಾಗ ನಾವು ಡಾಟನ್ನು ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇಲ್ಲಿಂದ ಈ ಡಾಟ್ವರೆಗೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡ್ಕೊಳ್ಳೋಣ. ನೋಡಿ, ಇಲ್ಲಿಂದ ಇಲ್ಲಿ ಡಾಟ್ಗೆ 2.5 ಇಂಚ್ ಡಿಫ್ರೆನ್ಸ್ ಇದೆ. ನಾವು 2.5ಗೆ ಒಂದು ಮಾರ್ಕ್ ಮಾಡ್ಕೊತೀನಿ ಇಲ್ಲಿ ಈಸಿಯಾಗಿ. ಹಾಗೆ ನೋಡಿ, ಈ ಆರ್ಮೋಲ್ ಡೌನಿಂಗಲ್ಲಿ ನಾವು ಒಂದು ಡಾಟ್ಗೋಸ್ಕರ ಮಾರ್ಕ್ ಮಾಡ್ಕೋಬೇಕು. ಇದು ಡಾಟ್ ಕೂಡ ಇಲ್ಲಿಗೆ ಬರಬೇಕು. ನೋಡಿ, ಈ ಥರ ಟ್ರಯಾಂಗಲ್ಲು ಕ್ರಿಯೇಟ್ ಆಗಬೇಕು. ಈ ಡಾಟು ಬಂದರೆ ಹಿಡೀರಿ, ಇಲ್ಲಾಂದರೆ ಬೇಡ ಸ್ನೇಹಿತರೆ. ಇವಾಗ ನೋಡಿ, ಕಟ್ ಮಾಡ್ಕೊಳ್ಳೋಣ. ಫ್ರಂಟ್ ಪಾರ್ಟು ಮಾರ್ಕಿಂಗ್ ಆಯಿತು. ಏನಾದ್ರು ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಇದರಲ್ಲಿ ಫ್ರಂಟ್ ಇದು ಬ್ಯಾಕ್ ಶೇಪು, ಇದು ಫ್ರಂಟ್ ಶೇಪು. ನಾನು ಫ್ರಂಟ್ ಶೇಪನ್ನು ಕಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾವು ಬ್ಯಾಕಲ್ಲಿ ಶೇಪನ್ನು ಕಟ್ ಮಾಡ್ಕೊಂಡಿದ್ದೀವಿ. ನೋಡಿ, ನಮಗೆ ಎಷ್ಟು ಮಾರ್ಜಿನ್ ಬೇಕೋ ಅಷ್ಟನ್ನು ಬಿಟ್ಕೊಂಡು ಉಳಿದನ್ನು ಕಟ್ ಮಾಡಿಬಿಡಿ. ಸ್ನೇಹಿತರೆ, ಇವಾಗ ಇದಕ್ಕೆ ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೊಳ್ಳೋಣ. ಬೇಕಾದರೆ ಅಳತೆ ಬ್ಲೌಸ್ ಹೆಂಗೈತೋ ಹಾಗೆ ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೋಬೋದು. ಇಲ್ಲಾಂದರೆ ನಾವು ಕೈಯಲ್ಲಿ ಕಟ್ ಮಾಡಿದ್ದೀವಿ ಅದ್ರ ಮುಖಾಂತರ ಕೂಡ ಕಟ್ ಮಾಡ್ಕೋಬೋದು. ನಾವು ಇವಾಗ ಅಳತೆ ಬ್ಲೌಸ್ ಪ್ರಕಾರ ಹೆಂಗಿದೆಯೋ ನಾವು ಹಂಗೆ ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ, ನಮಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಈ ರೀತಿ ನೀವು ಮಾಡ್ಕೊಳ್ರಿ. ನೋಡಿ, ಮೊದಲಿಗೆ ಒಂದು ಸ್ಟ್ರೈಟಾಗಿ ಲೈನ್ ಹಾಕ್ತಾ ಇದ್ದೀನಿ. ಇವಾಗ ನೋಡಿ, ಅಳತೆ ಬ್ಲೌಸಲ್ಲಿ ಬೆಲ್ಟನ್ನು ಕ್ರಾಸ್ ಬೆಲ್ಟನ್ನು ಅವ್ರು ಎಷ್ಟು ಇಟ್ಟಿದ್ದಾರೆ ಅಂತ ನೋಡ್ಕೊಳ್ಳೋಣ. ನೋಡಿ, ಮೊದಲಿಗೆ ಇಲ್ಲಿ ಒಂದು 1/2 ಇಂಚ್ ನಾವೇನು ಮಾರ್ಜಿನ್ ಬಿಟ್ಟಿದ್ದೀವಿ ಉಕ್ಸ್ ಪಟ್ಟಿ ಸೈಡು ಅಷ್ಟನ್ನು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇವಾಗ ನೋಡಿ, ಇಲ್ಲಿ ಉಕ್ಸ್ ಪಟ್ಟಿ ಹತ್ರ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ರೆಡಿ ಬಂದು ಎಷ್ಟಿದೆ ಅಂತೇಳಿ. ಸ್ನೇಹಿತರೆ ನೋಡಿ, ಇದನ್ನು ಬಂದು ಇವರು 2.5 ಇಂಚ್ ಇಟ್ಟಿದ್ದಾರೆ. 2.5 ಅಂದರೆ 1 ಇಂಚು ನಾವು ಸೇರಿಸಿ 3.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಇಲ್ಲಿ 2.5 ಇಟ್ಟಿದ್ದಾರೆ. 1 ಇಂಚು ನಾವು ಮಾರ್ಜಿನನ್ನು ಸೇರಿಸಬೇಕು. ಹಾಗೆ ಲೆಂತು ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. 8.5 ಇಂಚ್ ಇದೆ. ಹಾಗೆ 2 ಇಂಚು ಎಕ್ಸ್ಟ್ರಾ ತಗೊತೀನಿ. ನೋಡಿ, ಇದು ಮಾರ್ಜಿನ್ ಎಕ್ಸ್ಟ್ರಾ 1.5 ಇಂಚ್ ತಗೊಂಡಿದ್ದೀವಿ ನಾವು. 2 ಇಂಚ್ ಇರಲಿ, ಏನೂ ತೊಂದರೆ ಇಲ್ಲ. ಬಗನ ನಾವು ಡಾಟ್ ಏನಾದರೂ ಕಡಿಮೆ ಹಿಡಿದ್ವಿ ಅಂದರೆ ಅದು ಎಕ್ಸ್ಟ್ರಾ ನಮಗೆ ಬೆಲ್ಟು ಕರೆಕ್ಟ್ ಆಗುತ್ತೆ. ನೋಡಿ, ಇವಾಗ ಈ ಸೈಡ್ ಬಂದು ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಬೆಲ್ಟು ಕ್ರಾಸ್ ಬೆಲ್ಟು ಸ್ನೇಹಿತರೆ ನೋಡಿ, ಈ ಸೈಡ್ ಬಂದು 2 ಇಂಚು ರೆಡಿ ಇದೆ. ಅಂದರೆ ಇಲ್ಲಿ 3 ಇಂಚು ತೊಗೋಬೇಕು ನಾವು. 3 ಇಂಚು ತಗೊಂಡು, ಇದು ಭಾಳ ಕ್ರಾಸ್ ಬರಲ್ಲ ಸ್ನೇಹಿತರೆ, ಇದು ಸ್ವಲ್ಪ ಲೈಟಾಗಿ ನಾವು ಕ್ರಾಸಲ್ಲಿ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಅಳತೆ ಬ್ಲೌಸ್ ಪ್ರಕಾರ ನಾವು ಇದನ್ನು ಮಾರ್ಕ್ ಮಾಡ್ಕೊತಾ ಇದ್ದೀವಿ. ಹಾಗಾಗಿ ನೋಡಿ, ಈ ರೀತಿ ನಾವು ಕ್ರಾಸ್ ಬೆಲ್ಟನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ಕಟ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ದಯವಿಟ್ಟು ಸ್ಟಿಚಿಂಗ್ ವಿಡಿಯೋ ಬೇಕಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ಸ್ಟಿಚಿಂಗ್ ವಿಡಿಯೋ ಕೂಡ ಮಾಡ್ತೀನಿ. ನೋಡಿ, ಇವಾಗ ನಾವು ಕ್ರಾಸ್ ಬೆಲ್ಟನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀವಿ. ಇವಾಗ ನೋಡಿ ಸ್ನೇಹಿತರೆ, ನಾವು ಸ್ಲೀವನ್ನು ಕಟ್ ಮಾಡ್ಕೊಳ್ಳೋಣ. ಮೊದಲಿಗೆ ನೋಡಿ, ನಾವು 2 ಸ್ಲೀವ್ನು ಒಂದೇ ಸರಿ ಕಟ್ ಮಾಡ್ತಾ ಇದ್ದೀವಿ. ಇದು ಬಟ್ಟೆ ಎಷ್ಟು ಬೇಕಷ್ಟು ಇದೆ ಸ್ನೇಹಿತರೆ, ಚೂರಿ ಇದೆ ಏನು ತೊಂದರೆ ಇಲ್ಲ. ಕಡಿಮೆ ಬಟ್ಟೆ ಆಗಲ್ಲ. ಕಡಿಮೆ ಬಟ್ಟೆ ಆದರೆ ನಾವು ಎಕ್ಸ್ಟ್ರಾ ಒಂದು ಪೀಸನ್ನು ಕೊಟ್ಕೋಬೇಕಾಗುತ್ತೆ. ನೋಡಿ, ಮೊದಲಿಗೆ ಒಂದು ಸ್ಟ್ರೈಟ್ ಮಾಡಲಿಕ್ಕೆ ಒಂದು ಲೈನ್ ಹಾಕ್ತಾ ಇದ್ದೀನಿ. ನಾನು 1/2 ಇಂಚು ಮಾರ್ಜಿನ್ ಬಿಡ್ತಾ ಇದ್ದೀನಿ. ಇದಕ್ಕೆ 1/2 ಇಂಚು ಅಥವಾ 3/4 ಇಂಚು ಎಷ್ಟಾದರೂ ಬಿಡ್ಬೋದು ಸ್ನೇಹಿತರೆ, ನಿಮ್ಮ ಚಾಯ್ಸು. ಸ್ನೇಹಿತರೆ ನೋಡಿ, ನಮಗೆ ಸ್ಲೀವ್ ಮೆಜರ್ಮೆಂಟನ್ನು ಈ ಅಳತೆ ಬ್ಲೌಸ್ ಪ್ರಕಾರ ನಾವು ಕಟ್ ಮಾಡೋಂಗಿಲ್ಲ, ಜಾಸ್ತಿ ಬೇಕು. ಹಾಗಾಗಿ ನಾನು ಬರ್ಕೊಂಡಿದ್ದೀನಿ, ಮೆಜರ್ಮೆಂಟ್ ತಗೊಂಡಿದ್ದೀನಿ. ನೋಡಿ, ಸ್ಲೀವ್ ಲೆಂತ್ ಬಂದು 13.5 ಇಂಚು 12 ಇಂಚು ಫಿಟ್ಟಿಂಗ್ ಬೇಕು ನಮಗೆ.
ಈ ಮೆಜರ್ಮೆಂಟ್ಗೆ ಕಟ್ ಮಾಡೋಣ. ನೋಡಿ 13.5 ಇಂಚು ಟೋಟಲ್ ಲೆಂತ್ ಇದೆ, ಅದಕ್ಕೆ ನಾವು 1/2 ಇಂಚ್ ಮಾರ್ಜಿನ್ ಸೇರಿಸಿ 14 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ 14 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಅದು ಬಟ್ಟೆನೂ ಕೂಡ ಜಾಸ್ತಿ ಇದೆ, ಹಾಗಾಗಿ ಆಗುತ್ತೆ. ನೋಡಿ ಎಷ್ಟು 14 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕೂಡ ಅಷ್ಟೇ 14 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಂಬಿಡಿ. ಇವಾಗ ನೋಡಿ ಸ್ನೇಹಿತರೆ, ಅಳತೆ ಬ್ಲೌಸ್ ಪ್ರಕಾರನೇ ಕಟ್ ಮಾಡಬೇಕು, ಬಟ್ ಸ್ಲೀವ್ ಮಾತ್ರ ಜಾಸ್ತಿ ಇದೆ, ಅಳತೆ ಬ್ಲೌಸಲ್ಲಿ ಕಡಿಮೆ ಇದೆ. ನೋಡಿ ನಾವು ಯಾವ ರೀತಿ ಕಟ್ ಮಾಡ್ಬೇಕಂತ ತೋರಿಸ್ತೀನಿ ನಾನು ನಿಮಗೆ. ನೋಡಿ ನಮಗೆ ಅಳತೆ ಬ್ಲೌಸ್ ಪ್ರಕಾರನೇ ಇವಾಗ ಸ್ಲೀವನ್ನು ಕಟ್ ಮಾಡ್ಕೋಬೋದು, ತುಂಬ ಈಸಿ ಮೆಥಡಲ್ಲಿ. ನಿಮಗೆ ಪರ್ಫೆಕ್ಟಾಗಿ ಸ್ಲೀವ್ ಯಾವ ರೀತಿ ಕಟ್ ಮಾಡ್ಬೇಕು ಸೇಪ್ ಅನ್ನೋದನ್ನು ಕೂಡ ಒಂದು ವಿಡಿಯೋದಲ್ಲಿದೆ ಸ್ನೇಹಿತರೆ, ಮೇಲ್ಗಡೆ ಕಾಣ್ತಾ ಇದೆ, ಆ ವಿಡಿಯೋದಲ್ಲಿ ನೀವು ಹೋಗಿ ನೋಡ್ಬೋದು. ನೋಡಿ ಈ ರೀತಿ ನಾನು ಇಟ್ಕೋಬೇಕು ನೀಟಾಗಿ. ನಮಗೆ ಈ ಪರ್ಫೆಕ್ಟ್ ಈ ಲೆಂತ್ ಕರೆಕ್ಟಾಗಿ ನೀಟಾಗಿತ್ತು ಅಂದರೆ ಬ್ಲೌಸು ನಮಗೆ ಇಲ್ಲಿ ಕೂಡ ಅಷ್ಟೇ ಇದೆ. ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಇದು ಎಷ್ಟು ಎಕ್ಸ್ಟ್ರಾ ಇದೆ ಅಂತೇಳಿ. ನೋಡಿ ಇಲ್ಲಿ 4.25 ಇಂಚ್ ಇದೆ, ಈ ಸೈಡ್ ಕೂಡ ಅಷ್ಟೇ ಇದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಕೂಡ ಅಷ್ಟೇ ಇದೆ, ಒಂದು ನೂಲಷ್ಟು ಕಡಿಮೆ ಇದೆ. ನೋಡಿ ಸರ್ಕೊಂಡ್ರೆ ಈ ರೀತಿ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ನೋಡಿ ಇವಾಗ ಇಲ್ಲಿಗಿದೆ ಫಿಟ್ಟಿಂಗು, ಇದನ್ನು ಕೂಡ ಅಷ್ಟೇ 1/4 ಇಂಚ್ ಜಾಸ್ತಿ ತೊಗೋಬೇಕು. ಇಲ್ಲಿ ಫೋಲ್ಡಿಂಗ್ ಆಗಿರುತ್ತೆ, ಒಂದು 1/2 ಇಂಚು ಜಾಸ್ತಿ ಮಾರ್ಜಿನನ್ನು ತೊಗೊಂಡಿದ್ದೀನಿ ನಾನು ಇದಕ್ಕೆ. ನೋಡಿ ನಮಗೆ ಎಕ್ಸ್ಟ್ರಾ ಮಾರ್ಜಿನ್ ಏನು ಬೇಡ ಸ್ನೇಹಿತರೆ, ನಾವು ಈ ಲೆಂತ್ ಜಾಸ್ತಿ ತೊಗೊಳೋದ್ರಿಂದ ಎಕ್ಸ್ಟ್ರಾ ಮಾರ್ಜಿನ್ ಏನು ತೊಗೊಳೋದು ಬೇಡ. ನಮ್ಮ ರೆಡಿ ಸೇಪಿಗೋಸ್ಕರ ನಾವು ಅದರಲ್ಲಿ ಎಷ್ಟು ಇದೆಯೋ ಅಷ್ಟನ್ನು ಸೇಪನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ. ನಿಮಗೆ ನೋಡಿ ನಮಗೆ ಪರ್ಫೆಕ್ಟಾಗಿ ಇದೆಯೋ ಇಲ್ವೋ ಇದು ಕ್ಯಾಪ್ ಹೈಟನ್ನು ತೋರಿಸ್ತೀನಿ ನಾನು, ಮೆಜರ್ಮೆಂಟ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಕ್ಯಾಪ್ ಹೈಟ್ ಎಷ್ಟಿದೆ, ಇವರು ಎಷ್ಟು ಇಟ್ಟಿದ್ದಾರೆ ಈ ಬ್ಲೌಸಲ್ಲಿ ಅಂತೇಳಿ. ನೋಡಿ ಸ್ನೇಹಿತರೆ, 4 ಇಂಚ್ ಇಟ್ಟಿದ್ದಾರೆ, ಸರಿಯಾಗಿ ಇಟ್ಟಿದ್ದಾರೆ ಇವರು. ಲೆಂತ್ ಜಾಸ್ತಿ ಇದೆ ಸ್ನೇಹಿತರೆ, ಲೆಂತು ಜಾಸ್ತಿ ಇದೆ. 4 ಇಂಚು ಚೆಸ್ಟ್ ಮೆಜರ್ಮೆಂಟ್ನ 10ನೇ 1 ಭಾಗ ಬಂದು 4.2 ಆಗುತ್ತೆ. 4 ಇಂಚ್ ಇಟ್ಟಿದ್ದಾರೆ, ಕರೆಕ್ಟ್ ಆಗುತ್ತೆ ಸ್ನೇಹಿತರೆ, ಯಾವುದೇ ತೊಂದರೆ ಆಗಲ್ಲ. ನೋಡಿ ನಮಗೆ ಇಲ್ಲಿಗೆ ಲೂಸ್ ಇದೆ, ಇದಕ್ಕೆ ಒಂದು ಲೈನ್ ಹಾಕ್ತಾ ಇದ್ದೀನಿ. ಹಾಗೆ ಫಿಟ್ಟಿಂಗ್ ಬಂದು ನೋಡಿ ಇಲ್ಲಿಗೆ ಒಂದು ಫಿಟ್ಟಿಂಗ್ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. 12 ಇಂಚ್ ಬೇಕು ನಮಗೆ, 12 ಅಂದರೆ 6 ಇಂಚ್ ಬರುತ್ತೆ. ನೋಡಿ ಇಲ್ಲಿ 6 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಇದು ಸ್ವಲ್ಪ ಈ ರೀತಿ ಕ್ರಾಸಲ್ಲಿ ನಾವು ಮಾರ್ಕ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಬಂದು ನೀವು ಎಷ್ಟಾದರೂ ಬಿಡಿ, ಸ್ವಲ್ಪ ತೋಳಲ್ಲಿ ಜಾಸ್ತಿನೇ ಬಿಡ್ತೀನಿ ಸ್ನೇಹಿತರೆ. ನೋಡಿ ಈ ಸೇಪನ್ನು ನಾವು ಈ ರೀತಿ ಎಲ್ಬೋ ಸೇವಲ್ಲಿ ಬಂದಾಗ ಈ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ಕ್ರಾಸನ್ನು ಯಾವ ರೀತಿ ಮಾರ್ಕ್ ಮಾಡೋದು ಅಂತ ನೋಡೋಣ. ಸ್ಲೀವಲ್ಲಿ ಕ್ರಾಸನ್ನು ಕೂಡ ಮಾರ್ಕ್ ಮಾಡೋದು. ನೋಡಿ ಇದು ಪಕ್ಕ ಈ ರೀತಿ ನೀವು ಮಾಡಿ ತೊಂದರೆ ಇಲ್ಲ. ನೋಡಿ ಎಷ್ಟು 8.5 ಇಂಚ್ ಇದೆ, ಇದ್ರ ಸೆಂಟ್ರಿಗೆ ಬಂದು 4.25 ಆಗುತ್ತೆ. 4.25ಗೆ ಒಂದು ಲೈನ್ ಹಾಕೋಬೇಕು. ನೋಡಿ ನಾವು ಈ ರೀತಿ ಬಾಕ್ಸನ್ನು ಕ್ರಿಯೇಟ್ ಮಾಡ್ಕೊಂಡ್ರೆ ನಮಗೆ ಈಸಿಯಾಗಿ ಸ್ಲೀವ್ ಸೇಪ್ ಅನ್ನೋದೈತಲ್ಲ ತುಂಬ ಕರೆಕ್ಟಾಗಿ ಬರುತ್ತೆ. ಹಾಗೆ ಕಂಕಳಲ್ಲಿ ಲೂಸ್ ಬರಲ್ಲ ಸ್ನೇಹಿತರೆ, ಬಟ್ಟೆ ಉಳಿಯಲ್ಲ. ಹಾಗೆ ನೋಡಿ ಇವೆರಡು ಸೆಂಟ್ರಿಗೆ ಒಂದು ಲೈನ್ ಹಾಕೋಬೇಕು ಅಡ್ಡು. ನೋಡಿ ಎಷ್ಟಿದೆ, 4.25 ಇದೆ, 2 ಇಂಚು 1 ಗೆರೆ ಬರುತ್ತೆ. ಈ ರೀತಿ ನಾವು ಮೇಲ್ಗಡೆಗೆ ಒಂದು ಬಾಕ್ಸನ್ನು ಕ್ರಿಯೇಟ್ ಮಾಡ್ಕೊಳ್ಳಿ, ನಿಮಗೆ ಈಸಿಯಾಗಿ ಸೇಪ್ ಬಂದುಬಿಡುತ್ತೆ ಸ್ನೇಹಿತರೆ. ಇವೆರಡು ಸೆಂಟ್ರಿಗೆ ಒಂದು ಲೈನನ್ನು ಹಾಕೊಂಬಿಡಿ. ನೋಡಿ ಇವು 4 ಇಂಚ್ ಇದೆ ಸ್ನೇಹಿತರೆ, ಇದು ಕ್ಯಾಪ್ ಹೈಟ್ ಬಂದು 4 ಇದೆ, ಅಂದರೆ 2 ಇಂಚಿಗೆ ನಾವು ಅಡ್ಡ ಒಂದು ಲೈನನ್ನು ಹಾಕೋಬೇಕು. ನೋಡಿ ಇಷ್ಟು ಹಾಕೊಂಡ್ವಾ. ಇವಾಗ ಸ್ನೇಹಿತರೆ ಇಲ್ಲಿಂದ ಇಲ್ಲಿವರೆಗೂ ಒಂದು ಲೈನನ್ನು ಹಾಕೊಳ್ಳಿ, ನಿಮಗೆ ಈಸಿಯಾಗಿ ಸೇಪ್ ಎಲ್ಲಿಂದ ತೆಗಿಬೇಕು ಅನ್ನೋದು ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗ್ಬಿಡುತ್ತೆ. ನೋಡಿ ಈ ಸ್ನೇಹಿತರೆ ನೋಡಿ ನಾವು ಇವಾಗ ಈ ಕ್ರಾಸನ್ನು ಮಾರ್ಕ್ ಮಾಡ್ಕೋಬೇಕು. ಈ ಸೆಂಟರ್ ಇಲ್ಲೇನು ಕ್ರಿಯೇಟ್ ಆಗಿದೆ ಸೆಂಟ್ರು, ಇಲ್ಲಿಂದ ಇಲ್ಲಿಗೆ ನಾವು ಈ ರೀತಿ ಸ್ಕೇಲಲ್ಲಿ ನೀವು ಈಸಿಯಾಗಿ ಮಾರ್ಕ್ ಮಾಡ್ಕೋಬೋದು. ನೋಡಿ ಈ ರೀತಿ ನೀವು ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ಬಂದು ನೋಡಿ ಇಲ್ಲಿ ಏನು ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ, ಈ ಕಾರ್ನರಿಂದ ಇಲ್ಲಿಗೆ 1/2 ಇಂಚು, ಅದನ್ನು ಈ 2ನೇ ಲೈನಿಂದ ನಾವು ಜಾಯಿಂಟ್ ಮಾಡ್ಕೋಬೇಕು ಈ ರೀತಿ ಕ್ರಾಸಿಗೋಸ್ಕರ. ನೋಡಿ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ ನೀವು, ನಮಗೆ ಈಸಿಯಾಗಿ ಸೇಪ್ ಅನ್ನೋದು ಸಿಕ್ಬಿಡುತ್ತೆ. ನೋಡಿ ನಮಗೆ ಈಸಿಯಾಗಿ ಆರ್ಮೋಲ್ ಸೇಪ್ ಅನ್ನೋದು ಸಿಗುತ್ತೆ ಸ್ನೇಹಿತರೆ. ಇವಾಗ ನೋಡಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಇದರಿಗೆ ಫ್ರಂಟ್ ಸೇಪನ್ನು ಕಟ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ನೋಡಿ ನಾವು ಇವಾಗ ಕ್ಲೀನಾಗಿ ನಮಗೆ ಆರ್ಮೋಲ್ ಸೇಪ್ ಅನ್ನೋದು ರೆಡಿ ಆಯಿತು. ನೋಡಿ ಈ ರೀತಿ ನಮಗೆ ಕಾಣ್ತಾ ಇದೆ. ಕ್ಯಾಪ್ ಹೈಟ್ ಕೂಡ ಪರ್ಫೆಕ್ಟಾಗಿ ಬರುತ್ತೆ. ಈ ರೀತಿ ನೀವು ಸೇಪನ್ನು ತೆಗೆಯೋದ್ರಿಂದ ಬ್ಲೌಸ್ ಕೂಡ ರಿಂಕಲ್ಸ್ ಬರಲ್ಲ, ಫ್ರಂಟ್ ಪಾರ್ಟಲ್ಲಿ ರಿಂಕಲ್ಸ್ ಅನ್ನೋದು ಕಡಿಮೆ ಬರುತ್ತೆ. ನಾವು ಇವಾಗ ಇದನ್ನು ಆ್ಯಸ್ ಇಟ್ ಈಸ್ ಹೆಂಗೆ ಕಟ್ ಮಾಡ್ಕೊಂಡಿದ್ದೀವೋ ಇದನ್ನು ಕೆಳಗಡೆ ಇಟ್ಟು ಅದನ್ನು ಮೇಲ್ಗಡೆ ಇಟ್ಟು ಲೈನಿಂಗನ್ನು ನಾವು ಕಟ್ ಮಾಡ್ಕೋಬೇಕು, ಲೈನಿಂಗ್ ಬಟ್ಟೆನ. ನೋಡಿ ನಿಮಗೆ ಎಲ್ಲೆಲ್ಲ ಅಡ್ಜಸ್ಟ್ ಆಗುತ್ತೆ ಅಲ್ಲಿ ಈ ರೀತಿ ಕಟ್ ಮಾಡ್ಕೋಬೋದು ಸ್ನೇಹಿತರೆ. 100% ಆಗುತ್ತೆ ಇದು, ಏನಕ್ಕೆ ಇದು 1/4 ಮೀಟರ್ ಬಟ್ಟೆ ಇದೆ, ಹಾಗಾಗಿ ನಿಮಗೆ ಇದೆಲ್ಲ ಗೊತ್ತಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ.